ನಮಗೆ ಈ ಥರ ಬರ್ತಿದೆ ಒಂದು ಬೆಂಗಳೂರು ಕಾಣಿಸ್ಕೊಡ್ತೀವಿ. 2 ವರ್ಷದ ಮಗುವಿರುವಾಗ ಈ ಥರ ಕಾಣಿಸ್ಕೊಟ್ಟು ಸರಿ ನೆಕ್ಸ್ಟು ಏನು ಮಾಡೋದು ಅನ್ನೋದ್ರಿಂದ ನಾವು ಫ್ಯಾಮಿಲಿ ಡಾಕ್ಟರ್ ಇದ್ರ ಮುಖಾಂತರ ಹೋಗಿದ್ದಕ್ಕೆ ಅವರು ಸ್ವಿಮ್ಮಿಂಗ್ ಇದ್ರ ಮುಖಾಂತರ ನೋಡಿ ಮತ್ತು ನೆಕ್ಸ್ಟ್ ಹಾಗೆ ಸರಿ ಹೋಗ್ಬೋದು ಅನ್ನೋದೊಂದು ಆಪ್ಷನ್ ಕೊಟ್ಟರು ಅವರು. ಸರಿ ನೋಡೋಣ, ಇನ್ನೂ ಚಿಕ್ಕ ಮಗು ಅಲ್ವಾ ಅನ್ನೋದನ್ನು ನಾವು ನೆಕ್ಸ್ಟ್ ಹೋಗ್ತಾ ಮತ್ತು ಬೆಳವಣಿಗೆ ಆಗ್ತಾ ಮಗುಗೆ ಜಾಸ್ತಿ ಕಾಣಿಸುತ್ತಿರ್ತದೆ. ಸರಿ ನೋಡೋಣ ಅಂತಂದ್ಬಿಟ್ಟು ಮತ್ತೆ ಒಂದು 5 ವರ್ಷ ಮಗು ಆಗಿರುವಾಗ ನೋಡಿದ್ವಿ. ಸರಿ ಆಪ್ರೇಷನ್ ಮುಖಾಂತರ ಹೋಗೋದೇ ಸರಿ ಅಂತ ಕೆಲವರು ಹೇಳಿದ್ರು. ಸರಿ ಆಮೇಲೆ ನಮಗೆ ಅಷ್ಟೊಂದು ಧೈರ್ಯ ಸಾಕಾಗಲಿಲ್ಲ. ಮಗುಗೆ ಒಂದು ಚಿಕ್ಕ ಮಗುವಾಗ ಅದು ದೊಡ್ಡ ಆಪ್ರೇಷನ್ ಬೇರೆ ಹೇಗೆ ಅನ್ನೋದು ಧೈರ್ಯ ಸಾಕಾಗಲಿಲ್ಲ. ಸರಿ ನೋಡೋಣ ಅನ್ನೋದು ಸುಮ್ಮನೆ ಆಗ್ಬಿಟ್ವಿ ಸರಿ ಹೋಗುತ್ತೆ ಅಂತ. ಮತ್ತೆ ನೋಡ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗಿದ್ದು. ಸರಿ ಆಯಿತು ಅನ್ನೋದು ಅದಾದಮೇಲೆ ಮತ್ತೆ ಒಬ್ಬರ ಮುಖಾಂತರ ನಮಗೆ ವಿದ್ಯಾಭ್ಯಾಸ ಅನ್ನೋರು ಪರಿಚಯ ಇದಾದಮೇಲೆ ಈ ಥರ ಹಿಂಗೆ ಆಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ನೋಡೋಣ, ಒಂದು ದೇವರ ಭಾರ ಮಾಡ್ತಿದ್ರೆ ನಾವು ಒಂದು ಡಾಕ್ಟರ್ ಚೆನ್ನಾಗಿರ್ಬೋದು. ಅದು ತುಂಬ ನಮಗೆ ಹೆಲ್ಪ್ಫುಲ್ ಚೆನ್ನಾಗಿ ಸಕ್ಸಸ್ ಆಗಿದೆ. ಆಪ್ರೇಷನ್ ಎಲ್ಲ ಚೆನ್ನಾಗಾಯಿತು. ಡಾಕ್ಟರ್ಗೆಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ತುಂಬ ನಮಗೆ ಖುಷಿ ಆಯಿತು. ಈ ಥರ ಈ ಮಣಿಪಾಲ್ ಹಾಸ್ಪಿಟಲಲ್ಲಿ ಈ ಥರ ಒಂದು ಟೆಕ್ನಾಲಜಿ ಇದೆ, ಈ ಥರ ಈ ಥರ ಮಾಡ್ಬೋದು. ಎಲ್ಲ ಬೇರೆಯವ್ರಿಗೂ ಒಂದು ಅನುಕೂಲ ಆಗುತ್ತೆ. ಸಣ್ಣ ಮಕ್ಕಳಿಗೆ ಮುಂದಿನ ಪೀಳಿಗೆ Ms. Manjula, and also we have, we also expecting the third patient who's to come. So scoliosis now, most people, for the common man who doesn't know about scoliosis, it's nothing but a condition where, the backbone, which, the spine which is supposed to be straight, typically forms an S or C shape rather than a straight line. Now this leads to a lot of other physical conditions in the long run. So Ms. Amrita, you're a corporate professional, a mother, a wife, and many people, mostly children with scoliosis, it gets detected at a younger age, they go through the operation, but you live through it, through your 20s and 30s. How is living through this condition, and what do you want to narrate about this surgery and how transforming it is to your life? Well, thank you so much for having me today, and hi everyone, good morning. So everyone, మా పాపకి స్కోలియోసిస్ అంటే ఆమె పుట్టిన తర్వాత 6 monthsకి మేము ఐడెంటిఫై చేశాము. అంటే అంత పెద్దగా కనిపించలేదు పుట్టినప్పుడు. 6 months తర్వాత చిన్న డాట్ లాగా కనిపించింది. ఏంటి ఇలా ఉంది అనేసి మేము అక్కడ హైదరాబాద్లో ఒక పీడియాట్రిక్ డాక్టర్ని కన్సల్ట్ అయ్యాము. అయితే ఒకసారి స్పైన్ సర్జన్ ఒకసారి చూపించమని చెప్పారు. హైదరాబాద్లో మెడికవర్ హాస్పిటల్కి వెళ్ళాము. అక్కడ డాక్టర్ సూర్యప్రకాష్ అని అక్కడ కన్సల్ట్ అయ్యాము. ఫస్ట్ తను చెప్తే మాకు కొంచెం భయంగా అనిపించింది. ఏం జరుగుతుందో, ఫ్యూచర్ ఎలా ఉంటుందో తనదని కొంచెం భయంగా అనిపించింది. మళ్ళీ అక్కడ 2-3 times విజిట్ అయ్యాక మళ్ళీ అక్కడ నుంచి కిమ్స్ హాస్పిటల్కి రిఫర్ చేశారు ఇంకొక డాక్టర్. అక్కడికి వెళ్ళాము. అక్కడ సురేష్ చీకట్ల దగ్గర కలిసాము. తను చెప్పాడు కొంచెం బెటర్గానే, అంటే ఇంకా వెయిట్ చేద్దాం ఒక 2-3 years అనేసి చెప్పారు. అయితే సరే చూద్దాం ఇంకా అనేసి ఒక 1 year వరకు చూసాము. మాకు కొంచెం పాపను డిఫరెంట్గా అనిపిస్తూ ఉన్నామే. అంటే ఆమె వాకింగ్ స్టైలు, ఆమె షోల్డర్స్ కొంచెం డిఫరెంట్గా అనిపిస్తున్నాయి. అంటే ఇంకా ఇవి గ్రోత్ అవుతూ ఉంటే ఇంకా ప్రాబ్లం ఎక్కువ కనిపిస్తుందేమో అందరికీ అనేసి ನಾವು ಮಣಿಪಾಲ್ ಹಾಸ್ಪಿಟಲ್, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ರೋಬೋಟಿಕ್ ಸ್ಪೈನ್ ಸರ್ಜರಿನಲ್ಲಿ 1000ಕ್ಕೂ ಮೇಲೆ ರೋಬೋಟಿಕ್ ಸ್ಪೈನ್ ಸರ್ಜರಿ ಮಾಡಿರುವ ಒಂದು ಮೈಲಿಗಲ್ಲು ಅನ್ನೋ ದಿನ. ಇದರಲ್ಲಿ ಇವತ್ತು ನಾವು ಮಾಡಿರುವ ಚಿಕಿತ್ಸೆ, ಕೆಲವರಿಗೆಲ್ಲ ಇತ್ತೀಚೆಗೆ ಮಾಡಿರುವ ಚಿಕಿತ್ಸೆ ಪ್ಲಸ್ 1 ವರ್ಷ 2 ವರ್ಷ ಮುಂಚೆ ಮಾಡಿರುವ ಚಿಕಿತ್ಸೆ ಪೇಷಂಟ್ಸ್ಗಳೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಇದರಲ್ಲಿ ನಾನು ಹೇಳೋದು, ಎಲ್ಲ ವಯಸ್ಸಿನ ಪೇಷಂಟ್ಸು ಇದ್ದಾರೆ, ಎಲ್ಲ ಕಾಯಿಲೆಯ ಪೇಷಂಟ್ಸು ಇದ್ದಾರೆ. ಇದರಲ್ಲಿ ಅವರು ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅವರ ಸಕ್ಸಸ್ಸು ನಮ್ಮ ಹೆಮ್ಮೆ. ಇದರಿಂದ ಜನರಿಗೆ ಒಂದೇ ಬೆನಿಫಿಟ್ ಏನಂದರೆ, ಇವತ್ತಿಗೆ ಈ ಟೆಕ್ನಾಲಜಿ ಇದೆ, ಇದರಿಂದ ಸ್ಪೈನ್ ಸರ್ಜರಿ ಸೇಫ್ ಆಗಿದೆ. ಮೊದಲೆಲ್ಲ ಏನಿತ್ತು, ಸ್ಪೈನ್ ಸರ್ಜರಿ ಸ್ಪೈನಲ್ ಕಾರ್ಡ್ ಮುಟ್ಟಿದರೆ ಜನ ಪ್ಯಾರಾಲಿಸಿಸ್ ಆಗ್ತಾರೆ ಅನ್ನೋ ಭಯ ಇತ್ತು.
ಇವತ್ತು ಆ ಭಯ ಅಂತೂ ಖಂಡಿತ ಇಲ್ಲ. ಹೆಚ್ಚಂದರೆ ಬೇರೆ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಇವಾಗ ಯಾವುದೇ ಗಾಯ ಆದರೂ ಕೆಲವರಿಗೆ ರೆಸಿ ಆಗ್ಬೋದು, ಗಾಯ ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಸರ್ಜರಿ ಮಾಡಿ ವಾಪಸ್ಸು ವಾಶ್ ಕೊಟ್ಟು ಕ್ಲೋಸ್ ಮಾಡಬೇಕಾಗ್ಬೋದು. ಇಲ್ಲ ನರಗಳ ಸ್ವೆಲ್ಲಿಂಗಿಂದಾಗಿ ಸ್ವಲ್ಪ ಕಾಲುಗಳಲ್ಲಿ ನಮ್ನೆಸ್ಸು ವೀಕ್ನೆಸ್ಸು ಬರ್ಬೋದು. ಬಿಟ್ಟರೆ ಪ್ಯಾರಾಲಿಸಿಸ್ ರಿಸ್ಕ್ ಇವತ್ತು ಸ್ಪೈನ್ ಸರ್ಜರಿಯಲ್ಲಿ ಇಲ್ಲ ಅನ್ನೋ ಥರನೇ ಆಗಿದೆ. ಯಾಕಂದರೆ ಈ ರೋಬೋಟಿಕ್ ಟೆಕ್ನಾಲಜಿ ಅನ್ನೋದು ಎಕ್ಯುರೇಟಾಗಿ ಸ್ಪೈನಲ್ ಇಂಪ್ಲಾಂಟೇಷನ್ ಇನ್ಸ್ಟ್ರುಮೆಂಟೇಷನನ್ನು ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ಸರ್ಜನ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲ, ಟೆಕ್ನಾಲಜಿ ಈಸ್ ಹೆಲ್ಪಿಂಗ್ ದಿ ಸರ್ಜನ್ ಟು ಡೆಲಿವರ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಸಕ್ಸಸ್ ರೇಟು ಕೆಳಬೆನ್ನಿಗೆ 99.8% ಇದೆ, ಕತ್ತಿಗೆ 98.3% ಸಕ್ಸಸ್ ರೇಟ್ ಆಗಿದೆ. ನಮ್ಮ ಹೆಚ್ಚಿನವರು ಈಗ ಡಿಫಾರ್ಮಿಟಿ ಅಂದರೆ ಗೂನುಬೆನ್ನು ಅನ್ನೋದು ಮಕ್ಕಳಲ್ಲಿ ಬರುವ ಕಾಯಿಲೆ. ಆಲ್ದೋ ಅದು 10% ನಮ್ಮ ಟೋಟಲ್. ಈಗ 1,000ದಲ್ಲಿ 100 ಜನ ಮಕ್ಕಳು ಇರ್ಬೋದು, ಬೇರೆ 1,000 ಜನ ಅಡಲ್ಟ್ಸ್ ಇರ್ತಾರೆ. ಅದರಲ್ಲಿ ಮಧ್ಯವಯಸ್ಸಿನವರು ತುಂಬ ಹೆಚ್ಚು. ಯಾಕಂದರೆ ಈಗ ಲೈಫ್ ಸ್ಟೈಲ್ ಡಿಸೀಸು, ಕೂತ್ಕೊಂಡೇ ಎಲ್ರಿಗೂ ಕೆಲಸ, ಬಗ್ಗಿ ರೈತನ ಥರ ದುಡಿದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಇರ್ತಿಲ್ಲೋ ಏನೋ, ಬಟ್ ಇವಾಗ ಎಲ್ಲರೂ ಕೂತು ತಲೆ ಹಾಳು ಮಾಡುವ ಕೆಲಸ. ಸೊ ಅದರಲ್ಲಿ ತುಂಬಾ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್, ಡಿಜನ್ರೇಷನ್ ತುಂಬ ಅರ್ಲಿ ಏಜಿಗೆ ಬರ್ತಾ ಇದೆ. ಎಕ್ಸಸೈಸ್ ಅನ್ನೋದು ಕಮ್ಮಿ ಆಗ್ತಾ ಇದೆ. ಈಗ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಂದ ನಂತರ ಕೂತಲ್ಲಿ ಫುಡ್ ಆರ್ಡರ್ ಮಾಡಿದರೆ ಬಂದುಬಿಡುತ್ತೆ. ಜಂಕ್ ಫುಡ್ ತಿಂದು ಜನ ಓವರ್ ವೆಯ್ಟ್ ಆಗ್ತಾ ಇದ್ದಾರೆ. ಇದರಿಂದಾಗಿ ಬೆನ್ನೋವು, ಕತ್ನೋವಿನ ಪ್ರಾಬ್ಲಮ್ಮು, ಸಮಸ್ಯೆಗಳು ತುಂಬಾ ಹೆಚ್ಚಾಗ್ತಾ ಇದೆ. ಎಲ್ರಿಗೂ ಸರ್ಜರಿ ಬೇಕಂತೇಳಿ ಹೇಳೋದಲ್ಲ, ಹೆಚ್ಚಿನವರಿಗೆ ಮಾತ್ರೆಗಳು, ಫಿಸಿಯೋಥೆರಪಿ, ರೆಸ್ಟು, ಇಲ್ಲ ಇಂಜೆಕ್ಷನ್ಸ್ ಅಂದರೆ ಸ್ಪೈನಲ್ ಇಂಜೆಕ್ಷನ್ಸ್. ಇವಾಗ ನಾವು 100 ಪೇಷಂಟ್ ನೋಡಿದರೆ OPDನಲ್ಲಿ ಒಂದು 20-25 ಜನರಿಗೆ ಸ್ಪೈನಲ್ ಇಂಜೆಕ್ಷನ್ಸ್ ಕೊಟ್ಟೇ ನಾವು ಕ್ಯೂರ್ ಮಾಡೋ ಥರ ಬಂದಿದೆ ಟೆಕ್ನಾಲಜಿ. ಅದೇ 100ಕ್ಕೆ 5 ಜನರಿಗೆ ಸರ್ಜರಿ ಮಾಡಬೇಕನ್ನೋ ಸಿಚುವೇಶನೂ ಬರ್ತಾ ಇದೆ. ಬಟ್ ಇದರಲ್ಲಿ ಹೆಚ್ಚಿನದ್ದು ಮಿಡ್ಲ್ ಏಜ್ ಪೀಪಲಿಗೆ ಬರ್ತಾ ಇರೋದು. ಆಮೇಲೆ ಎಲ್ಡರ್ಲಿ ಪೀಪಲ್ 60 ಮೇಲೆ ಆವಾಗ ಜನ ಏನೋ ಕಾಲು ಜಾರಿ ಬೀಳೋದು, ಇಲ್ಲ ತಲೆ ಚಕ್ಕರ್ ಬಂದು ಬೀಳೋದು, ಆ ಥರ ಆಗಿ ಫ್ರ್ಯಾಕ್ಚರ್ಗಳಾಗ್ತಾ ಇದ್ದಾವೆ. ಅವರಿಗೆ ಕ್ಯಾನ್ಸರ್ಗಳು ಬಂದು, ಅದು ಕಾಮನೆಸ್ಟ್ ಪ್ಲೇಸ್ ಆಫ್ ಸ್ಪ್ರೆಡ್ ಆಫ್ ಕ್ಯಾನ್ಸರ್ಸ್ ಈಸ್ ಸ್ಪೈನಲ್ ಕಾಲಮ್. ಸೊ ಅಂಥದ್ದು ಈಗ ಕ್ಯಾನ್ಸರು ಹೆಚ್ಚಾಗ್ತಾ ಇದೆ ನಿಮ್ಗೆ ಗೊತ್ತಿದ್ದಂಗೆ. ಸೊ ಅದರಿಂದಾಗಿ ಸ್ಪೈನಲ್ ಕ್ಯಾನ್ಸರ್ಸ್ ಆಲ್ಸೋ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಸೊ ಇದೆಲ್ಲ ಕಾಯಿಲೆಗಳಿಗೆ ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಇಟ್ ಈಸ್ ಈಗ ಕ್ಯಾನ್ಸರ್ ಆದರೆ ಬರೀ ಸ್ಪೈನ್ ಸರ್ಜರಿ ಮಾಡಿದರೆ ಆಗೋದಿಲ್ಲ. ಅದಕ್ಕೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬೇಕು, ಕೀಮೋಥೆರಪಿ, ಇಮ್ಯುನೋಥೆರಪಿ, ರೇಡಿಯೋಥೆರಪಿ ಎಲ್ಲ ಬೇಕು. ಬಟ್ ಇಂಥ ಮಣಿಪಾಲ್ ಹಾಸ್ಪಿಟಲ್ ಅಂತ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಎಲ್ಲವೂ ಒಂದೇ ಕೊಡೆ ಅಡಿ ಎಲ್ಲ ಬ್ರಾಂಚಸ್ಸು ಇದೆ. ಬೆಸ್ಟ್ ಆಫ್ ಎವ್ರಿ ಸ್ಪೆಷಾಲಿಟಿ ಇಸ್ ದೇರ್, ಆ್ಯಂಡ್ ಅಂಡರ್ ಒನ್ ರೂಫ್ ಯು ಹ್ಯಾವ್ ಎವ್ರಿಥಿಂಗ್ ಕವರ್ಡ್, ಆ್ಯಂಡ್ ಪೇಷಂಟ್ಸ್ ವಿಲ್ ಬಿ ಡೆಫಿನೆಟ್ಲಿ ಗೆಟಿಂಗ್ ದಿ ಬೆಸ್ಟ್ ಔಟ್ ಆಫ್ ದಿ ಹೋಲ್ ಸಿಸ್ಟಮ್. ಅದೇ ಹೇಳಿದಲ್ಲ, ರೋಬೋಟಿಕ್ಕಿಗಾದರೆ ರೆಗ್ಯುಲರ್ ಖರ್ಚಿಗಿಂತ 1 ಲಕ್ಷ ಹೆಚ್ಚಾಗತ್ತೆ ರೀ. ಹೌದು. ಥ್ಯಾಂಕ್ ಯು.